ಎಲ್ಲರಿಗೂ ನಮಸ್ಕಾರ. ರಾಯರವಾಣಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಮೇಷರಾಶಿಯ 2026ನೇ ವರ್ಷ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ಯಾರು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನಮೋ ನಾರಾಯಣಾಯ ಎಂದು ಕಮೆಂಟ್ ಮಾಡಿ. ಮೇಷರಾಶಿಯವರು ಅಗ್ನಿತತ್ವಕ್ಕೆ ಸೇರಿದವರು. ನೀವು ಸ್ವಭಾವತಃ ಧೈರ್ಯಶಾಲಿಗಳು, ನೇರವಾಗಿ ಮಾತನಾಡುವವರು, ಯಾವುದೇ ಕೆಲಸವನ್ನು ತಕ್ಷಣ ಆರಂಭಿಸುವ ಗುಣ ಹೊಂದಿರುವವರು. ನಾಯಕತ್ವ ನಿಮ್ಮ ರಕ್ತದಲ್ಲೇ ಇದೆ. ಆದರೆ ಕೆಲವೊಮ್ಮೆ ತಾಳ್ಮೆ ಕೊರತೆ ಮತ್ತು ಆತುರ ನಿಮ್ಮ ಸಮಸ್ಯೆಯಾಗಬಹುದು. 2026ನೇ ವರ್ಷ ಮೇಷರಾಶಿಯವರಿಗೆ ಜೀವನದ ದಿಕ್ಕು ಬದಲಾಯಿಸುವ ವರ್ಷ ಎಂದು ಹೇಳಬಹುದು. 2026ರಲ್ಲಿ ಗ್ರಹಗಳ ಪ್ರಭಾವ. 2026ರಲ್ಲಿ ಗುರು, ಶನಿ, ರಾಹು, ಕೇತು ಈ 4 ಗ್ರಹಗಳ ಪ್ರಭಾವ ನಿಮ್ಮ ಜೀವನದ ಮೇಲೆ ತುಂಬಾ ಸ್ಪಷ್ಟವಾಗಿ ಕಾಣಿಸಿಕೊಳ್ಳುತ್ತದೆ. ಗುರು ನಿಮ್ಮ ಭಾಗ್ಯವನ್ನು ಬಲಪಡಿಸುತ್ತಾನೆ, ಶನಿ ನಿಮ್ಮ ಸಹನಶೀಲತೆಯನ್ನು ಪರೀಕ್ಷಿಸುತ್ತಾನೆ, ರಾಹು ಹೊಸ ಅವಕಾಶಗಳನ್ನು ಕೊಡುತ್ತಾನೆ, ಕೇತು ಹಳೆಯ ಬಂಧನಗಳಿಂದ ಮುಕ್ತಗೊಳಿಸುತ್ತಾನೆ. ಇವೆಲ್ಲದರ ಫಲವಾಗಿ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭವಾಗುತ್ತದೆ. ಉದ್ಯೋಗ ಮತ್ತು ವೃತ್ತಿ ಜೀವನ 2026. ಉದ್ಯೋಗದಲ್ಲಿರುವ ಮೇಷರಾಶಿಯವರಿಗೆ 2026 ತುಂಬಾ ಮುಖ್ಯವಾದ ವರ್ಷ. ವರ್ಷದ ಆರಂಭದಲ್ಲಿ ಕೆಲಸದ ಒತ್ತಡ ಸ್ವಲ್ಪ ಜಾಸ್ತಿಯಾಗಬಹುದು, ಆದರೆ ನೀವು ಮಾಡಿದ ಶ್ರಮಕ್ಕೆ ಫಲ ಸಿಗದೇ ಇರದು. ಪ್ರಮೋಷನ್ ಅವಕಾಶ, ಹುದ್ದೆ ಬದಲಾವಣೆ, ಹೊಸ ಜವಾಬ್ದಾರಿ, ದೊಡ್ಡ ಪ್ರಾಜೆಕ್ಟ್ ಇವೆಲ್ಲವೂ 2026ರಲ್ಲಿ ಸಂಭವಿಸುವ ಸಾಧ್ಯತೆಯಿದೆ. ವಿಶೇಷವಾಗಿ ಮಾರ್ಚ್ರಿಂದ ಆಗಸ್ಟ್ ಮಧ್ಯೆ ನಿಮ್ಮ ಕೆಲಸಕ್ಕೆ ಗೌರವ, ಮೆಚ್ಚುಗೆ ಮತ್ತು ಹೆಸರು ಬರುತ್ತದೆ. ಉದ್ಯೋಗ ಹುಡುಕುತ್ತಿರುವವರಿಗೆ ಜೂನ್ ನಂತರ ಉತ್ತಮ ಅವಕಾಶಗಳು ಕಾಣಿಸುತ್ತವೆ. ಸರ್ಕಾರಿ ಉದ್ಯೋಗಕ್ಕೆ ಪ್ರಯತ್ನಿಸುತ್ತಿರುವವರಿಗೆ ಈ ವರ್ಷ ಶ್ರಮ ಸಫಲವಾಗುವ ಸೂಚನೆಗಳಿವೆ. ಹಣಕಾಸು ಸ್ಥಿತಿ 2026. ಹಣಕಾಸಿನ ದೃಷ್ಟಿಯಿಂದ 2026 ಮೇಷರಾಶಿಯವರಿಗೆ ಸ್ಥಿರತೆ ತರುವ ವರ್ಷ. ಆದಾಯ ಬರುತ್ತದೆ, ಆದರೆ ಖರ್ಚುಗಳು ಜೊತೆಗೇ ಇರುತ್ತವೆ. ಮನೆ ಖರ್ಚು, ಕುಟುಂಬ ಖರ್ಚು, ಆರೋಗ್ಯ ಅಥವಾ ವಾಹನ ಸಂಬಂಧಿತ ವೆಚ್ಚ ಇವುಗಳ ಕಾರಣ ಹಣ ಉಳಿಸುವುದು ಸ್ವಲ್ಪ ಕಷ್ಟವಾಗಬಹುದು. ಆದರೆ ವರ್ಷ ಮಧ್ಯಭಾಗದ ನಂತರ ಹಳೆಯ ಸಾಲ ತೀರಿಸುವ ಅವಕಾಶ ಬರುತ್ತದೆ. ನಿಮ್ಮ ಹಣಕಾಸಿನ ಸ್ಥಿತಿ ನಿಧಾನವಾಗಿ ಸುಧಾರಿಸುತ್ತದೆ. ಷೇರು ಮಾರುಕಟ್ಟೆ, ಬಿಸಿನೆಸ್ ಇನ್ವೆಸ್ಟ್ಮೆಂಟ್ ಯೋಚಿಸಿ ಸಲಹೆ ಪಡೆದು ಮಾತ್ರ ಮಾಡಿ. ವ್ಯವಹಾರ ಮತ್ತು ಬಿಸಿನೆಸ್ 2026. ವ್ಯವಹಾರ ಮಾಡುತ್ತಿರುವ ಮೇಷರಾಶಿಯವರಿಗೆ 2026 ವಿಸ್ತರಣೆ ಮಾಡುವ ವರ್ಷ. ಹೊಸ ಬಿಸಿನೆಸ್ ಐಡಿಯಾ, ಹೊಸ ಪಾರ್ಟ್ನರ್, ಹೊಸ ಶಾಖೆ, ಆನ್ಲೈನ್ ವ್ಯವಹಾರ ಇವೆಲ್ಲ ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡುತ್ತವೆ. ಆದರೆ ಒಂದು ಎಚ್ಚರಿಕೆ: ತಕ್ಷಣದ ಲಾಭದಾಸೆಗೆ ದೊಡ್ಡ ನಿರ್ಧಾರ ತೆಗೆದುಕೊಳ್ಳಬೇಡಿ. ಏಪ್ರಿಲ್ ಮತ್ತು ಮೇ ತಿಂಗಳುಗಳಲ್ಲಿ ಹೂಡಿಕೆ ಮಾಡುವಾಗ ಹೆಚ್ಚು ಜಾಗ್ರತೆ ಅಗತ್ಯ. ಪ್ರೀತಿ ಮತ್ತು ದಾಂಪತ್ಯ ಜೀವನ 2026. ಪ್ರೀತಿ ವಿಷಯದಲ್ಲಿ 2026 ಮೇಷರಾಶಿಯವರಿಗೆ ಮಿಶ್ರ ಫಲ ನೀಡುವ ವರ್ಷ. ಪ್ರೀತಿಯಲ್ಲಿರುವವರಿಗೆ ಸಂಬಂಧ ಗಟ್ಟಿಯಾಗುವ ಸಮಯ ಇದು. ಆದರೆ ಈಗೋ ಮತ್ತು ತಪ್ಪು ಅರ್ಥಗಳಿಂದ ಸಣ್ಣ ಗೊಂದಲಗಳು ಉಂಟಾಗಬಹುದು. ಸಂಭಾಷಣೆ ಮತ್ತು ಸಹನೆ ಈ ಎರಡನ್ನೂ ಪಾಲಿಸಿದರೆ ಸಂಬಂಧ ಇನ್ನಷ್ಟು ಬಲವಾಗುತ್ತದೆ. ವಿವಾಹಿತರಿಗೆ ಕುಟುಂಬ ಜವಾಬ್ದಾರಿಗಳು ಜಾಸ್ತಿಯಾಗುತ್ತವೆ. ಜೀವನ ಸಂಗಾತಿಯ ಆರೋಗ್ಯದ ಕಡೆ ಗಮನ ಕೊಡಬೇಕು. ಅವಿವಾಹಿತರಿಗೆ ಜುಲೈ ನಂತರ ವಿವಾಹ ಯೋಗ ಶುರುವಾಗುತ್ತದೆ. ಕುಟುಂಬ ಜೀವನ 2026. ಕುಟುಂಬ ಜೀವನದಲ್ಲಿ 2026 ಹೊಣೆಗಾರಿಕೆ ಹೆಚ್ಚಿಸುವ ವರ್ಷ. ಹಿರಿಯರ ಆರೋಗ್ಯ, ಮಕ್ಕಳ ಶಿಕ್ಷಣ, ಮನೆ ಸಂಬಂಧಿತ ನಿರ್ಧಾರಗಳು ಇವುಗಳಲ್ಲಿ ನಿಮ್ಮ ಪಾತ್ರ ಮುಖ್ಯವಾಗುತ್ತದೆ. ಆದರೆ ಕುಟುಂಬದವರ ಸಹಕಾರವು ನಿಮಗೆ ಸಂಪೂರ್ಣವಾಗಿ ಸಿಗುತ್ತದೆ. ಕುಟುಂಬದಲ್ಲಿ ಸಂತಸದ ಕ್ಷಣಗಳು ಕೂಡ ಇರುತ್ತವೆ. ಆರೋಗ್ಯ 2026. ಆರೋಗ್ಯದ ವಿಷಯದಲ್ಲಿ 2026ರಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ. ತಲೆನೋವು, ರಕ್ತದ ಒತ್ತಡ, ಜೀರ್ಣಕ್ರಿಯೆ ಸಮಸ್ಯೆ, ನಿದ್ರೆ ಕೊರತೆ ಇಂತಹ ಸಣ್ಣ ಸಮಸ್ಯೆಗಳು ಕಾಣಿಸಬಹುದು. ನಿಯಮಿತ ವ್ಯಾಯಾಮ, ಸಮಯಕ್ಕೆ ಊಟ, ಮನಸ್ಸಿಗೆ ಶಾಂತಿ ಇವುಗಳನ್ನು ಪಾಲಿಸಿದರೆ ಆರೋಗ್ಯ ಉತ್ತಮವಾಗಿರುತ್ತದೆ. ಆಧ್ಯಾತ್ಮಿಕ ಮತ್ತು ಪರಿಹಾರಗಳು 2026. 2026ರಲ್ಲಿ ಮೇಷರಾಶಿಯವರಿಗೆ ಆಧ್ಯಾತ್ಮಿಕತೆ ಬಹಳ ಸಹಾಯ ಮಾಡುತ್ತದೆ. ಪ್ರತಿ ಮಂಗಳವಾರ ಹನುಮಾನ್ ಪೂಜೆ, ಓಂ ಅಂಗಾರಕಾಯ ನಮಃ ಜಪ, ಕೆಂಪು ಬಣ್ಣದ ವಸ್ತುದಾನ, ಬೆಳಿಗ್ಗೆ ಸೂರ್ಯನಿಗೆ ಅರ್ಘ್ಯ ಈ ಪರಿಹಾರಗಳನ್ನು ಮಾಡಿದರೆ ಗ್ರಹದೋಷ ಕಡಿಮೆಯಾಗುತ್ತದೆ ಮತ್ತು ಜೀವನ ಸುಗಮವಾಗುತ್ತದೆ.
2026ರ ಮೇಷರಾಶಿಯವರಿಗೆ ಕೊನೆಯ ಸಂದೇಶ. 2026 ನಿಮ್ಮ ಜೀವನದಲ್ಲಿ ಪರಿಶ್ರಮ, ಪರೀಕ್ಷೆ ಮತ್ತು ಪ್ರಗತಿ ಈ 3 ಪದಗಳ ಮೂಲಕ ಗುರುತಿಸಿಕೊಳ್ಳುತ್ತದೆ. ನೀವು ತಾಳ್ಮೆಯಿಂದ, ಧೈರ್ಯದಿಂದ ಮುಂದೆ ಹೆಜ್ಜೆ ಇಟ್ಟರೆ ಈ ವರ್ಷ ನಿಮ್ಮ ಭವಿಷ್ಯವನ್ನು ಹೊಸ ದಿಕ್ಕಿಗೆ ಕರೆದೊಯ್ಯುತ್ತದೆ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನಷ್ಟು ರಾಶಿ ಭವಿಷ್ಯಗಳಿಗಾಗಿ ನಮ್ಮ ಚಾನೆಲ್ ಜೊತೆ ಇರಿ. ಜೈ ಶ್ರೀರಾಮ್.